ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಧಗೆ ಜನರು ಮನೆಯಿಂದ ಹೊರಗೆ ಬಾರದ ಸ್ಥಿತಿ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಧಗೆ ಜನರು ಮನೆಯಿಂದ ಹೊರಗೆ ಬಾರದ ಸ್ಥಿತಿ. 44.1 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲು. ತಾಪಮಾನ ಹೆಚ್ಚಳದಿಂದ ಬಡವರ್ಗದವರಿಗೂ ಸಂಕಷ್ಟ. ಬಿಸಿಲಿನಿಂದ ವಾಹನ ಸವಾರರಿಗೆ ಹೆಚ್ಚಿದ ತೊಂದರೆ. ತಂಪು ಪಾನೀಯ ಹಣ್ಣುಗಳ ಮೊರೆ ಹೋದ ಜನರು. ಸುರಕ್ಷಿತವಾಗಿ ಇರಲು ಪೊಲೀಸರಿಂದ ಸಲಹೆ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಧಗೆ. ಜನರು ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ 41.1 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಆಗಿದೆ. ತಾಪಮಾನ ಹೆಚ್ಚಳ ಆಗಿರೋದ್ರಿಂದ ಯಾರು ಕೂಡ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಇದರಿಂದ ಜನ ಬೇಸತ್ತು ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಎಳನೀರು, ಹಣ್ಣು, ಜ್ಯೂಸು ಹೀಗೆ ಮುಂತಾದ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಬಿಸಿಲಿನ ತಾಪಮಾನ ಅಂತೂ ತುಂಬಾನೇ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈ ಒಂದು ತಾಪಮಾನ ಹೆಚ್ಚಾಗಿರುವಂಥದ್ದು. ವಾಹನ ಸವಾರರಿಗಂತೂ ಹೊರಗಡೆ ಬರೋದೇ ಕಷ್ಟ ಆಗಿದೆ. ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. 41.1 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ತಾಪಮಾನ ಹೆಚ್ಚಳದಿಂದ ಈ ಒಂದು ಸಂಕಷ್ಟ ಎದುರಾಗಿದೆ. ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ಯಾಕೆಂದ್ರೆ ನಮಸ್ಕಾರ, ಶಾಂತವೀರ DSP ರಾಯಚೂರು. ಆದಮೇಲೆ ಬೇಸಿಗೆಕಾಲ ಶುರು ಆಗಿದೆ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ತುಂಬ ಜಾಸ್ತಿ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಯಚೂರಲ್ಲೂ ತುಂಬ ಜಾಸ್ತಿ ಬಿಸಿಲು ಪ್ರಮಾಣ ಜಾಸ್ತಿ ಆಗಿದೆ. ಈಗಾಗಲೇ 40 ಗಡಿ ದಾಟಿ ಇದೆ. 43-44 ತನಕನೂ ಉಷ್ಣಾಂಶ ನಮಗೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ನಾನೊಂದಿಷ್ಟು ಸೂಚನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆರೋಗ್ಯ ದೃಷ್ಟಿಯಲ್ಲಿ ನೋಡಿ, ತುಂಬ ಬಿಸಿಲಾಗಿರೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಯಾವಾಗಲೂ ಕಡಿಮೆ ಆಗಲೇಬಾರ್ದು. ಹಾಗಾಗಿನೇ ಪ್ರತಿ ಗಂಟೆಗೊಮ್ಮೆ ನೀರನ್ನು ಸೇವನೆ ಮಾಡಿ. ತಂಪು ಪಾನೀಯಗಳನ್ನು ಕುಡಿಯಿರಿ. ತಂಪು ಪಾನೀಯಗಳಂದರೆ ವಿಶೇಷವಾಗಿ ಎಳ್ನೀರು ಮತ್ತು ನಮ್ಮ ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯುವಂಥ ಕೆಲಸವನ್ನು ಜಾಸ್ತಿ ಮಾಡಿ. ಚಿಕ್ಕ ಮಕ್ಕಳದಂತೂ ತುಂಬ ಅಂದರೆ ತುಂಬ ಜಾಸ್ತಿ ನೀವು ಕೇರ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಸಂಜೆ 2 ಟೈಮಲ್ಲೂ ನೀವು ಸ್ನಾನ ಮಾಡಿಸಿ. ಜಾಸ್ತಿ ಬಿಸಿಲಿತ್ತಂದರೆ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನು ಹೊರಗಡೆ ಬಿಡುವಂಥ ಕೆಲಸ ಮಾಡೋಕ್ಕೋಗಬೇಡಿ. ಎಲ್ಲೇ ಹೊರಗಡೆ ಹೋದರೂ ಸಹ ಕೊಡೆಗಳನ್ನು ಬಳಕೆ ಮಾಡಿ. ಆಮೇಲೆ ನಾವು ಧರಿಸ್ತಕ್ಕಂಥ ಬಟ್ಟೆಗಳು ನೋಡಿ, ಬೇಸಿಗೆ ಕಾಲಕ್ಕೆ ತಕ್ಕನಾಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಹತ್ತಿಯ ಬಟ್ಟೆಗಳನ್ನು ಬಳಕೆ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.